ಮಾಡ್ತಾರೆ. ಯಾವುದೇ ಒಂದು ಒಳ್ಳೆ ಸವಲತ್ತಿದ್ರು ನಮಗೆ ಅದನ್ನು ಹೇಳುದಿಲ್ಲ, ಅವರಿಗೆ ಒಟ್ಟು ನಾವೇನ ಸಾಲ ತೆಗೆದ್ರೆ ಅದು ಅಮೌಂಟ್ ಬಿಟ್ಟರೆ ಖುಷಿ. ನಮ್ಮ ಟಿವಿ ಕೂಡ ನೋಡಿ, ಟಿವಿ ಹಾಳಾಗಿದೆ ನಮ್ದು. ಮೊನ್ನೆ ಓಪನಿಂಗ್ ಆಗಿದ್ದು, ಹಾಗೆ ನಾವು ಇವತ್ತು ಪಾದಾರ್ಪಣೆ ಮಾಡಿದ್ದೇವೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ರಾತ್ರಿಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಫ್ರೆಂಡ್ಸ್. ಎಂತ ಗೊತ್ತುಂಟ, ಇವತ್ತು ನಂದು ಸರಿಯಾಗಿ ಬೆಳಿಗ್ಗೆ ವಿಡಿಯೋ ಮಾಡ್ಲಿಕ್ಕೆ ಆಗ್ತಾನೇ ಇಲ್ಲ. ಹಾಗೆ ಇವರ ಯಜಮಾನರು ಕೂಡ ಇವತ್ತೊಂದು ರಜೆ ತೆಗೆದಿದ್ರು. ಮಗಳದು ಲೋನ್ ಇದೆಲ್ಲ ಮಾತಾಡ್ಲಿಕ್ಕಿತ್ತು ನಮಗೆ ಬ್ಯಾಂಕಲ್ಲಿ. ಹಾಗೆ ನನ್ನನ್ನು ಕರಿತಾ ಇದ್ರು ಹೊತ್ತಲ್ಲಿ, ನೀನು ಬಾ ಅಂತ. ನಾನು ಹೊರಡ್ಲೇ ಇಲ್ಲ. ನಾನು ಗಟ್ಟಿ ನಿದ್ದೆ ಮಾಡಿ ಕಟ್ಟೇನಿಲ್ಲ, ನಿದ್ದೆ ಈಗ ಮಲಗಿದ್ದೇನೆ. ಒಂದು ಸ್ವಲ್ಪ ಸಹ ನಿದ್ದೆ ಮಾಡಲಿಲ್ಲ, ಒಂದು ರೆಸ್ಟ್ ಮಾಡಿ ಬೆಟ್ಟಲ್ಲಿ ಅಷ್ಟೇ. ಹಾಗೆ ಅವರು ಬ್ಯಾಂಕಿಗೆ ಹೋಗಿ ಅವರ ಕೆಲಸ ಮುಗಿಸಿ ಅವರ ಮಗಳದೊಂದು ಲೋನ್ ಇತ್ತು ಮಾತಾಡ್ಲಿಕ್ಕಿತ್ತು, ಅದನ್ನು ಮುಗಿಸಿ ಈ ಸಲ ಅವಳು ಈ ವರ್ಷ 5ನೇ ವರ್ಷ, 5ನೇ ವರ್ಷ, ಇನ್ನೊಂದು ವರ್ಷ ಉಂಟು 6 ವರ್ಷ, ಅವಳು 6 ವರ್ಷ ಕೊಡಿಸ್ತದೆ. ಹಾಗೆ 5ನೇ ವರ್ಷ ಅಲ್ಲ, ಹಾಗೆ ಲೋನ್ ಉಂಟಲ್ಲ, ಬ್ಯಾಂಕ್ ಲೋನ್ ಉಂಟಲ್ಲ, ಹಾಗೆ ಎಜುಕೇಶನ್ ಲೋನು ಅದೆಲ್ಲ ಮಾತಾಡಿ ಕೆಲಸ ಮುಗಿಸಿ ಬೇಗ ಬಂದಿದ್ದಾರೆ. ಗೊತ್ತುಂಟ, ಬೇಗ ಹೋಗಿ ಬೇಗ ಬಂದಿದ್ದಾರೆ. ಅಲ್ಲಿ ಸಹ ಸ್ವಲ್ಪ ಎಲ್ಲ ಕೇಳ್ತಾರೆ, ರೆಕಾರ್ಡ್ಸ್ ಅದು ಇದು ಅಂತೇಳಿ ಅದೆಲ್ಲ ಕೊಂಡೋಗಿದ್ದಾರೆ ಹೋಗುವಾಗಲೇ. ಬ್ಯಾಂಕಲ್ಲಿ ಹೇಳುದು ಮತ್ತೆ ಇವರಿಗೆಲ್ಲ ಎಲ್ಲ ವಿಷಯಗಳು ಗೊತ್ತುಂಟು. ಹಾಗೆ ಗೊತ್ತಿರ್ಬೇಕು ವಿಷಯಗಳು, ಗೊತ್ತಿದ್ರೆ ಮಾತ್ರ ಈ ಬ್ಯಾಂಕಲ್ಲಿ ವ್ಯವಹಾರ ಮಾಡ್ಲಿಕ್ಕೆ ಕೂಡ ಆಗ್ತದೆ. ಇಲ್ಲದ್ರೆ ಎಂತ ಮಾಡ್ತಾ ಗೊತ್ತಿಲ್ಲ, ಅವರು ನಮ್ಮನ್ನು ಇದು ಮಾಡ್ತಾರೆ. ಏನೋ ನಾವು ಒಂದು ಧರ್ಮಗಾಣ ಕೇಳುವ ಹಾಗೆ. ಬ್ಯಾಂಕಲ್ಲಿ ಮುಂಚೆ ಅಂತ ಹೇಳಿದ್ರೆ ಜನರಿಗೆ ಬ್ಯಾಂಕ್ ಹೇಳಿದ್ರೆ ದೊಡ್ಡ ಸಂಗತಿ, ಬ್ಯಾಂಕಲ್ಲಿ ಕೆಲಸ ದೊಡ್ಡ ದೇವರು ಅಂತ ಗ್ರಹಿಸಿಕೊಂಡು ಮುಂಚಿನ ಕಾಲದಲ್ಲಿ ಹೋಗ್ತಿದ್ರು. ಈಗ ಹಾಗೆಲ್ಲ, ಈಗ ಬ್ಯಾಂಕ್ನವರು ನಮ್ಮ ಮುಷ್ಟಿಲಿ ಇಟ್ಕೊಂಡು, ಯಾಕಂತ ಹೇಳಿದ್ರೆ ಅವರು ಆ ರೀತಿ ಮಾಡ್ತಾರೆ. ಯಾವುದೇ ಒಂದು ಒಳ್ಳೆ ಸವಲತ್ತಿದ್ರು ನಮಗೆ ಅದನ್ನು ಹೇಳುದಿಲ್ಲ, ಅವರಿಗೆ ಒಟ್ಟು ನಾವೇನ ಸಾಲ ತೆಗೆದ್ರೆ ಅದು ಅಮೌಂಟ್ ಬಿಟ್ಟರೆ ಖುಷಿ. ಇಲ್ಲಂತಂದ್ರೆ ಹಿಡಿದು ಅಮೌಂಟ್ ಇಷ್ಟು ಬಾಕಿ ಉಂಟು ಅಂತ ಒಂದು ಯಾವುದೇ ಸವಲತ್ತು ಹೇಳೋದಿಲ್ಲ. ಮತ್ತೆ ಅದು ಬೇಕು ಇದು ಬೇಕು, ರೆಕಾರ್ಡ್ಸ್ ಅದು ಬೇಕು, ಯಾವುದೇ ಇನ್ಸ್ಟ್ರಕ್ಷನ್ ನಮಗೆ ಹೇಳುದಿಲ್ಲ. ಮೊದಲಿಗೆ ನಾವು ಹೋದ ಮೇಲೆ ಅದು ಬೇಕು ಇದು ಬೇಕು ಅಂತ ಆಟಾಡ್ಸೋ ನಮ್ಮನ್ನು. ಆಗ ಸರಿ ಜಡಿಸ್ಬೇಕಾಗುತ್ತೆ. ಪಬ್ಲಿಕ್ ಅಲ್ಲಿ ಬೈದು ಬಿಟ್ರಿ ಅವರಿಗೆ, ಆಗ ಆಟೋಮೆಟಿಕ್ ಆಗಿ ಅವ್ರು ಸರಿ ಆಗ್ತಾರೆ. ಮುಂಚಿನ ಕಾಲದಾಗ ಅಲ್ಲ ಬ್ಯಾಂಕ್, ಮುಂಚೆ ಅಂತ ಹೇಳಿದ್ರೆ ಜನರು ಸರೆಂಡರ್ ಆಗ್ತಿದ್ರು. ಆದ್ರೆ ಈಗ ನಾವು ಹಾಗೆ ಮಾಡಬಾರ್ದು. ನಮ್ಮ ಗ್ರಾಹಕರ ಸೇವೆಗೆ ಇರುವವರು ಹೇಳಿದ್ರೆ ಅವರು ನಮ್ಮ ಅಮೌಂಟ್ ಅಲ್ಲಿ ಅವರಿಗೆ ಸಂಬಳ ಸಿಗುವಂಥದ್ದು. ನಾವಿದ್ರೆ ಗ್ರಾಹಕರಿದ್ರೆ ಮಾತ್ರ ಅವರಿಗೆ ಅಲ್ಲಿ ಬ್ಯಾಂಕ್, ಇಲ್ಲಂತ ಬ್ಯಾಂಕ್ ಇಲ್ಲ, ನಿಲ್ಲು. ಯಾವುದೇ ಬ್ಯಾಂಕ್ ಆಗಲಿ, ಸಹಕಾರ ಸಂಘ ಆಗಲಿ, ಏನೇ ಇದ್ರೆ ಗ್ರಾಹಕ ಹೋಗ್ಬೇಡಿ, ನೀವು ಫೈನಾನ್ಸ್ ಯಾವುದೋ ಇದ್ರೆ ಅದನ್ನು ಮಾಡ್ಕೊಡಿ, ಅದು ಮಾಡಿ ಅಂತೆ ಇವರು ನಿಲ್ಲಾಗ್ತಾರೆ. ಆಗ ಅದೇ ರೀತಿ ಕೆಲವೆಲ್ಲ ಪ್ರೊಸೀಜರ್ ಅನ್ನೆಲ್ಲ ನಾವು ಕೂಡ ಫಾಲೋ ಮಾಡ್ತೇವೆ ಎಲ್ಲವನ್ನು. ಆದ್ರೆ ಫೈನಾನ್ಸಿಯಲ್ ಇಡ್ಲಿಕ್ಕೆ ಹೋಗ್ಬೇಡಿ, ನೀವು ಬ್ಯಾಂಕಲ್ಲಿ ಇಡಿ. ಬಟ್ ಬ್ಯಾಂಕ್ ಅಲ್ಲಿ ನಾವು ಏನೆಲ್ಲ ಮಾಡಬೇಕು, ಯಾವುದೆಲ್ಲ ಕೆಲಸ ಕಾರ್ಯ ಆಗಬೇಕು, ಆಗ ನಾವು ಸರಿಯಾದ ವಿಧದಲ್ಲಿ ಅವರನ್ನು ಸರಿಯಲ್ಲಿ ಮಾತಾಡಿಸ್ಬೇಕು. ಅವ್ರು ಹೇಳಿದ ನಾವು ಹೇಳೋದಲ್ಲ. ಅಂದ್ರೆ ನಮ್ಗೆ ಗೊತ್ತಿರ್ಬೇಕಲ್ಲ ಕೂಡ. ಈಗ ಕೆಲವರು ಶೋ ಮಾಡೋದಿರ್ತದೆ, ಅಂದ್ರೆ ಎಂತ ಗೊತ್ತ, ಅಲ್ಲಿದು ಸ್ವಲ್ಪ ಕೆಲವು ಕ್ಲರ್ಕಿಗೆಲ್ಲ ಶೋ ಮಾಡಿ ಅಹಂಕಾರ ಇರ್ತವೆ. ಈಗ ನನ್ನ ಹಸ್ಬೆಂಡ್ ಎಲ್ಲ ಡೈರೆಕ್ಟ್ ಮಾತಾಡೋದಲ್ಲ, ಇವರು ಲೈವ್ ಕೂಡ ಮಾಡ್ತಾರೆ. ಇನ್ ಕೇಸ್ ಬೇರೆಯವ್ರಿಗೆ ಕೂಡ ತೊಂದರೆ ಆದ್ರೆ ಇವರು ಮಾತಾಡ್ತಾರೆ. ನನ್ನ ಹಸ್ಬೆಂಡ್ ಎಂತ ಲೈವ್ ಮಾಡಿ ಬಿಡ್ತಾರೆ ಸ್ಪಾಟ್ ಅಲ್ಲಿ. ಅವರಿಗೆ ಅಂಥದ್ದೆಲ್ಲ ನೋಡ್ಲಿಕ್ಕೆ ಆಗುದಿಲ್ಲ. ನೋಡಿ, ಎಲ್ರು ಒಂದೇ, ಬಡವರಿರ್ಲಿ ಶ್ರೀಮಂತರಿರ್ಲಿ ಎಲ್ರು ಒಂದೇ ಅಲ್ಲ. ಎಲ್ಲರೂ ಬಂದು ಅವರವರ ಕಷ್ಟಕ್ಕಲ್ಲ ಬ್ಯಾಂಕಿಗೆ ಬರುದು. ಇಂಥದೆಲ್ಲ ನಡೀತಾರೆ. ಹಾಗಂತೇಳಿ ಉಂಟಲ್ಲ, ಸುಮ್ನೆ ಎದ್ರಲಿಕ್ಕೆಲ್ಲ ಹೋಗ್ಬಾರ್ದು. ಕೆಲವರು ಪಾಪ ಎಂತವ್ರು ಸುಮ್ಮನೆ ಇರ್ತಾರೆ. ಅಂದ್ರೆ ಅಷ್ಟು ಒಂಥರ ಅಲ್ಲಿ ಹೋದ ಕೂಡ ಭಯ ಪಡೋದಕ್ಕೆ. ಹಾಗೆಲ್ಲ ಎದ್ರಬೇಡಿ. ನಿಮ್ಗೆ ಏನಾದ್ರು ತೊಂದರೆ ಆದ್ರೂ ಉಂಟಲ್ಲ, ಸ್ಪಾಟ್ ಮಾತಾಡಿ ಬಿಡಿ. ಸ್ವೀಟಿಗೆ ಪಾಪ ಅವಳಿಗೆ ಎಡಿಟಿಂಗ್ ಅದು ಇದು ಅಂತೇಳಿ ಅದರಲ್ಲಿ ಬಿಸಿ, ಮತ್ತೆ ಬೇರೆಲ್ಲ ಮನೆ ಕೆಲಸ ಇರ್ತದಲ್ಲ, ಅದೆಲ್ಲ ಅವಳೇ ಮಾಡಿದ್ದು. ಹಾಗಾಗಿ ಇವತ್ತು ಒಂದು ಅಂದ್ರೆ ನಮ್ಮ ಟಿವಿ ಕೂಡ ನೋಡಿ, ಟಿವಿ ಹಾಳಾಗಿದೆ ನಮ್ದು. ಇನ್ನು ಹೊಸ ಟಿವಿ ಬರ್ತದೆ. ಇದು ಇನ್ನು ರಿಪೇರಿ ಕೊಡ್ಲಿಕ್ಕೂ ಅಲ್ಲ, ಇದು ಇನ್ನು ರಿಪೇರಿ ಆಗುದಿಲ್ಲ ಅಂತೆ. ಇಂಥ ಟಿವಿ ಎಲ್ಲ ರಿಪೇರಿ ಆಗುದಿಲ್ಲಲ್ಲ, ಸ್ಮಾರ್ಟ್ ಟಿವಿ ಎಲ್ಲ. ಸೊ ಇನ್ನೊಂದು ಸ್ಮಾರ್ಟ್ ಟಿವಿ ನೋಡ್ಲಿಕ್ಕೆ ಕೂಡ ಟೈಮ್ ಇದ್ರೆ ಹೋಗುದು. ಯಾಕೆಂದ್ರೆ ಇನ್ನು ಮಕ್ಕಳಿಗೆ ಸಹ ಇಲ್ಲಿ ಎಂತ ಇವತ್ತು ಫುಡ್ ಏನಿಲ್ಲ. ಹಾಗೆ ಫುಡ್ ಎಲ್ಲ ತಿಂದು ಟೈಮ್ ಇದ್ರೆ ಅಲ್ಲಿ ಹೋಗು ಅಂತ. ಹಾಗೆ ಇಲ್ಲಿ ಹತ್ತಿರ ಅಂದ್ರೆ ತುಂಬಾ ಹತ್ತಿರ ಅಲ್ಲ. ಹಾಗೆ ಸ್ಮಾರ್ಟ್ ಟಿವಿಯನ್ನು ನೋಡ್ಲಿಕ್ಕೆ ಹೋಗ್ಬೇಕು. ಮತ್ತೆ ನೋಡುವ ಎಷ್ಟೆಲ್ಲ ಉಂಟು ಗೊತ್ತಿಲ್ಲ ರೇಟ್. ಆನ್ಲೈನ್ ಅಲ್ಲಿ ಎಲ್ಲ ಸ್ವಲ್ಪ ಎಲ್ಲ ಕಡಿಮೆ ಎಲ್ಲ ಇರ್ತದೆ. ಎಂತ ಗೊತ್ತುಂಟ, ಹಳೆ ಟಿವಿಗೆ ಆನ್ಲೈನ್ ಅಲ್ಲಿ ಪೇಮೆಂಟ್ ಸ್ವಲ್ಪ ಕೊಡ್ತಾರೆ. ಬಟ್ ನಮ್ಗೆ ಅದು ಧೈರ್ಯ ಬರುದಿಲ್ಲ. ಧೈರ್ಯ ಬರುದಿಲ್ಲ ಮತ್ತೆ ಅದಕ್ಕೆ ನಾವು ಇದು ಶೋರೂಮ್ ಅಲ್ಲಿ ಕೇಳಿದೆವು. ಆಗ ವೋಲ್ಟೇಜ್ ನಾವು ಅಮೌಂಟ್ ಕೊಡುದಿಲ್ಲ ಅಂತ. ನೋಡಿ ನಮ್ಮ ಟಿವಿ ಹೋಗಿ, ನಮ್ಮ ಟಿವಿ ನೋಡಿ ರಿಮೋಟ್ ಈ ರೀತಿ
ಖಾಲಿ ವಾಯ್ಸ್ ಮಾತ್ರ ಕೇಳ್ತದೆ. ಕೆಲವೊಮ್ಮೆ ಪಿಕ್ಚರ್ ಬರ್ತದೆ, ಕೆಲವೊಮ್ಮೆ ಏನಿಲ್ಲ. ಹಾಗೆ ಇನ್ನು ಹೊಸ ಟಿವಿ ಕೂಡ ಬರ್ತದೆ. ಅದೇ ಸ್ಮಾರ್ಟ್ ಟಿವಿ ತೆಗೆಯುದು ನಾವು. ಇನ್ನು ಗೊತ್ತಿಲ್ಲ ಇಲ್ಲೆಲ್ಲ ಎಷ್ಟು ರೇಟ್ ಏನು ಎಂತ ಕತೆ ಗೊತ್ತಿಲ್ಲ. ಒಂದೊಂದು ಕಡೆ ರೇಟ್ ಹೇಗೆ ಉಂಟು ನೋಡ್ಬೇಕು. ಮತ್ತೆ ಎಲ್ಲ ಕಡೆ ನಮಗೆ ಶಾಪಿಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಒಂದೇ ಶಾಪಿಗೆ ಹೋಗಿ ತೆಗೆದು ಬರುದು. ಯಾಕೆ ಹೇಳಿದ್ರೆ ನಮ್ಗೆ ಅಷ್ಟು ಪೇಷನ್ಸ್ ಕೂಡ ಇಲ್ಲ. ಯಾಕೆ ಗೊತ್ತುಂಟ, ಅದು ಒಂದಿಲ್ಲದ್ರೆ ಇನ್ನೊಂದಲ್ಲಿ ಏನಾದ್ರು ಸಮಸ್ಯೆ ಇದ್ದೇ ಇರ್ತದೆ. ನೋಡಿ, ನೀವು ಅಗಲ ಟಿವಿ ತರಬೇಕು, ಉದ್ದ ಟಿವಿ ಅಂತ. ಉದ್ದ ಟಿವಿ ಎಲ್ಲಿಯಾದ್ರೂ ಮಿನಿ ಇದ್ರೆ ನಮಗೆ ಉದ್ದ ಟಿವಿ ಇನ್ನು ಬರ್ಬೇಕು. ಅದು ಇನ್ನು ಎಂತ ಉದ್ದ ಟಿವಿ ನಿನ್ನ ಮೊಬೈಲ್ ಉಂಟಲ್ಲ. ನಿಜವಾಗಿ ಟಿವಿ ವೇಸ್ಟ್ ಫ್ರೆಂಡ್ಸ್. ಟಿವಿ ಬೇಡ, ಟಿವಿ ಮೊಬೈಲೇ ಉಂಟು. ನಾವು ನಮ್ಮ ಟಿವಿ ನೋಡಿದ ಯಾವಾಗ ಗೊತ್ತುಂಟ, ಸಾಟರ್ಡೆ ಸಂಡೇ ಮತ್ತೆ ನ್ಯೂಸ್ ನೋಡ್ತಾ ಇರ್ತೇವೆ. ಟಿವಿ ವೇಸ್ಟ್ ಅಲ್ಲ, ಅವ್ಳು ಸುಮ್ಮನೆ ಇರೋದು. ಅವಳು ನೋಡ್ತಾಳೆ ಅವಳ ಟಿವಿ ನೋಡುದು ಯಾವಾಗ ಅವರು ಶನಿವಾರ ಮತ್ತೆ ಆಯ್ತು ರೈತ ಕಾರ್ಯಕ್ರಮ ಉಂಟು, ಆಗ ನೋಡ್ತಾರೆ. ಆಮೇಲೆ ಒಂದು ವಾರ್ತೆ, ರಾತ್ರಿ ಒಂದು ವಾರ್ತೆ. ಟಿವಿ ಇಲ್ಲ ನಮ್ಮಲ್ಲಿ. ಬಾಕಿ ಎಲ್ಲ ಕೈ ಬೆರಳಲ್ಲೇ ಜಗತ್ತು. ಹಾಗೆ ನಮ್ಮದೊಂದು ಟಪ್ಪ ಒಂದು ರೀಲ್ ಮಾಡುವ ಅಂತ ನೋಡುದು. ಇದನ್ನು ಟಪ್ಪ ಒಂದು ಮಾಡ್ಬೇಕು, ಪ್ರಾಕ್ಟೀಸ್ ಏನಿಲ್ಲ. ಡ್ಯಾಡಿ ಹೇಳಿದ್ರು ನಂಗೊಂದು ಐಸ್ ಕ್ರೀಮ್ ನಂಗೆ ತಿನ್ಬೇಕಂತ ತುಂಬಾ ಆಸೆ ಆಗ್ತುಂಟು. ಐಸ್ ಕ್ರೀಮ್ ತಿನ್ಬೇಕು, ಆಗ ಮಳೆ ಖುಷಿ ಆಗ್ತದೆ. ನಾನು ಬಂದ್ರು ಕೂಡ ಐಸ್ ಕ್ರೀಮ್ ತಿಂತಲ್ಲ ಸರ್, ಐಸ್ ಕ್ರೀಮ್ ಖುಷಿ ಆಗ್ತದೆ. ಮಳೆ ಬಂದ್ರು ಕೂಡ ಐಸ್ ಕ್ರೀಮ್ ತಿಂತಾರಲ್ಲ ನೋಡಿ, ಐಸ್ ಕ್ರೀಮ್ ಫ್ರೀಯಾಗಿ ರಿಲೀಸ್ ಆಗ್ತಾರಲ್ಲ, ಅದಕ್ಕೆ ಲಾಯಲ್ ಕೇಳುದು. ಚರಿ ಮಾಡಿ. ಮತ್ತೆ ನಾನು ಹೇಳಿದ ಅರ್ಥ ಆಗುತ್ತೆ ನಿಮಗೆ. ಅಲ್ಲಿ ನೋಡ್ಬೇಕು, ಸ್ಲೋ ಮೋಷನ್ ಹಿಡಿದು ಉಂಟು ಅದ್ರಲ್ಲಿ, ಅದನ್ನು ಕೇಳಿ. ಹಾಗೆ ಮಮ್ಮಿ ಇವತ್ತು ಅಷ್ಟೊಂದು ಎನರ್ಜಿ ಇಲ್ಲ, ತುಂಬಾ ಟೈರ್ಡ್ ಆಗ್ತದೆ. ಹಾಗೆ ನಾನು ವ್ಲಾಗ್ ಮಾಡ್ಬೇಕಲ್ಲ ಫ್ರೆಂಡ್ಸ್, ಮಾಡದಿದ್ರೆ ವಿಡಿಯೋ ಬೇಕಲ್ಲ. ನಾನು ವ್ಲಾಗರ್ ಆದ ಮೇಲೆ ವಿಡಿಯೋ ಹಾಕ್ಲೇಬೇಕು. ನೀವು ಕೂಡ ಬೇಸರ ಪಡ್ಬಾರ್ದು, ಇಲ್ಲಿ ವಿಡಿಯೋ ಮಾಡ್ಲೇಬೇಕಾಗ್ತದೆ. ನಾನು ಏನ್ ಬೇಕಂತ ಚಂದ ಉಂಟು. ಅದು ಏನೇ ಇರ್ಲಿ ವಿಡಿಯೋ ಅಂತೂ ಬಂದೇ ಬರ್ತದೆ. ಏನೇ ಆಗ್ಲಿ ಎಂತದೇ ಆಗ್ಲಿ, ನಂಗೆ ಟೈರ್ಡ್ ಆಗ್ಲಿ ಏನಾಗ್ಲಿ ವಿಡಿಯೋ ಬರ್ತದೆ. ಯಾಕೆ ಹೇಳಿದ್ರೆ ಎಲ್ಲವನ್ನು ನಾವು ಎಲ್ರು ಕೂಡ ಹೊಂದಾಣಿಕೆ ಮಾಡಿಕೊಂಡೇ ಮಾಡುವಂತದ್ದು. ಸೊ ಈಗ ಅಡಿಗೆ ಕೂಡ ಎಂತ ಇಲ್ಲ. ಹಾಗೆ ಇವರು ಹೇಳಿದ್ರು ಔಟ್ಸೈಡ್ ಹೋಗಿ ಬರ್ತೇನೆ, ನಮಗೆ ಒಂದು ರಕ್ತ ಮಂತ್ಲಿ ಉಂಟು ಟೇಸ್ಟ್ ಬರ್ತಾ ಉಂಟು. ಹಾಗೆ ಹೋಗಿ ಬರುವಂತ ರೀಲ್ ಮಾಡ್ತೇವೆ ಫ್ರೆಂಡ್ಸ್. ಓಕೆ, ಮತ್ತೆ ಬೇರೆ ಏನಿಲ್ಲ, ಒಂದು ಟಪ್ಪ ಒಂದು ರೀಲ್ ಮಾಡ್ತೇವೆ. ಓಕೆ, ಆಕ್ಚುಲಿ ಇವತ್ತು ನಾನು ರೀಲ್ ಮಾಡೋದ್ರಲ್ಲಿ ಇಲ್ಲ, ಒಂದು ಮುಖದ ಅಭಿನಯ ಮಾಡು ಅಂತ ಹೇಳಿದ್ವಿ ಅವರ ಹತ್ರ. ನಾನು ಹೇಳಿದೆ ಹೊರ ಹೋಗಿ ಮಾಡುವಂತ. ನಾವು ಮೊನ್ನೆ ಮಾಡಿದೊಂದು, ಇವಳು ಹೇಳಿದ್ರು ಮನೆ ಒಳಗೆ ಮಾಡುವ, ಅಲ್ಲಿ ಮಾಡು, ಇಲ್ಲಿ ಮಾಡು. ನಾನು ಹೊರ ಹೋಗಿ ಮಾಡುವಂತ. ಅದೇ ರೀಲ್ ಈಗ 1 ಮಿಲಿಯನ್ ಆಗಿದೆ. 1.1 ಮಿಲಿಯನ್ 2 days, ಕೇವಲ 2 ದಿನದಲ್ಲಿ 1.1 ಮಿಲಿಯನ್ 2 ಮಿಲಿಯನ್ ಆಯ್ತು. 1.2 ಮಿಲಿಯನ್ ಆಯ್ತು. 1.2 ಮಿಲಿಯನ್ ಆಯ್ತು. ಈಗ ನಾ ಜಸ್ಟ್ ನೋಡು, ಮತ್ತೆ ಈಗ ಅದಂದ್ರೆ ರನ್ನಿಂಗ್ ಅಲ್ಲಿ ಹೋಗ್ತಾ ಉಂಟು. ಕಮೆಂಟ್ಸ್ ಅಂತ ಹೇಳಿದ್ರೆ ಎಷ್ಟು ಬಂದಿದೆ ಗೊತ್ತುಂಟಾ? ಒಂದು 2K ಹತ್ತಿರ ಬರ್ತಾ ಉಂಟು ಕಮೆಂಟ್ಸ್. ಅಷ್ಟು ಬರ್ತಾ ಉಂಟು, ತುಂಬಾ ಶೇರ್ ಆಗ್ತಾ ಉಂಟು. ಅದು ಹಾಗೆ ನಮ್ದು ರೀಲ್ ಎಂತ ಆಗ್ತದೆ ಗೊತ್ತುಂಟ, ನಮ್ಗೆ ಗೊತ್ತೇ ಇರುದಿಲ್ಲ, ಒಮ್ಮೆಲೆ ಪಾಪ್ಯುಲರ್ ಆಗಿ ಬಿಡ್ತದೆ ಅದು ಪ್ರತಿಯೊಂದು ರೀಲ್. ಹಾಗೆ ಅದೊಂದು ದೇವರ ಆಶೀರ್ವಾದ. ಮೊನ್ನೊಂದು ಸ್ಪಾಟ್ ಅಲ್ಲಿ ಮಕ್ಕಳು ಹೇಳಿದ್ರು ಈ ಡ್ಯಾನ್ಸ್ ಮಾಡುವ ಬ್ಯಾಂಗಲ್, ಅದು ಹಾಗೆ ಆಯ್ತು. ಅದು ಕೂಡ ಒಳ್ಳೆ ಪಾಪ್ಯುಲರ್ ಆಯ್ತು. ಮತ್ತೆ ಈ ರೀಲ್ ಕೂಡ ಒಂದು ಶಶಿಕುಮಾರ್ ರೀಲ್ ಕೂಡ ಹಾಗೆ ಎಲ್ಲ ಪಾಪ್ಯುಲರ್, ದೇವರ ಆಶೀರ್ವಾದ ಎಲ್ಲ ಪಾಪ್ಯುಲರ್ ಆಗ್ತದೆ. ನಾನು ರೀಲ್ ಹೇಳ್ತೇನೆ, ನಂಗೆ ಮನೆಯೊಳಗೆ ಹೊರಗೆ ಹೋಗ್ಬೇಕು. ಅವರಿಗೆ ಹಾಗೆ ಹೊರಗೆ ಹೋದ್ರೆ ಮಾತ್ರ ಜನರು ಖುಷಿ ಆಗ್ತದೆ. ನಾವು ಸೀನರಿ ಇಲ್ಲ, ಅರ್ಧ ಸೀನರಿ ಆಚೆ ಈಚೆ ಮಾಡಿ ಬರ್ತೀವಿ. ನಾವು ಎಷ್ಟು ದೂರ ಹೋಗ್ತೇವೆ ಗೊತ್ತೋಣ ಫ್ರೆಂಡ್ಸ್. ಒಂದು ರೀಲ್ಸ್ ಬ್ಲಾಗಿಗೋಸ್ಕರ ಅಂತ ಹೇಳಿಲ್ಲ, ನಮ್ಮದೊಂದು ಅದಕ್ಕೋಸ್ಕರ ಅಂತ ಹೇಳಿಲ್ಲ. ಮತ್ತೆ ನಮ್ಮ ಒಂದು ಮೈಂಡ್ ರಿಫ್ರೆಶ್ ಆಗ್ತದೆ, ಖುಷಿ ಆಗ್ತದೆ, ಒಂದು ತಿರುಗಾಡಿದಾಗೆ ಆಗ್ತದೆ, ಫ್ಯಾಮಿಲಿಗೆ ಒಂದು ಎಂಜಾಯ್ಮೆಂಟ್ ಆಗ್ತದೆ. ಇದನ್ನೆಲ್ಲ ಇಟ್ಟುಕೊಂಡು ನಾವು ಹೊರಡುದು. ಅಂತೂ ಇಂತೂ ನಮ್ಮ ರೀಲ್ಸ್ ಕೂಡ ಆಯಿತು. ಹೆಚ್ಚಿನ ಟೇಕ್ಸ್ ಎಲ್ಲ ತೆಗೆಯುವುದಿಲ್ಲ, ನಾವು ಆನ್ ದ ಸ್ಪಾಟ್ ಮಾಡಿ ಬಿಡ್ತೇವೆ. ಪ್ರಾಕ್ಟೀಸ್ ಕೂಡ ಮಾಡೋದಿಲ್ಲ, ಅದು ಸೂಪರ್ ಆಗಿ ಬರ್ತದೆ. ನಮ್ಮದೇ ಓನ್ ಕಂಟೆಂಟ್, ಓನ್ ವಾಯ್ಸಲ್ಲಿ ಹೆಚ್ಚಾಗಿ ರೀಲ್ಸನ್ನು ಮಾಡ್ತಾ ಇರ್ತೇವೆ. ನೋಡಿ ಫ್ರೆಂಡ್ಸ್, ಈಗ ನಾವು ನೈಟ್ ಡಿನ್ನರಿಗೆ ಅಂತೇಳಿ ಒಂದು ಒಳ್ಳೆ ಹೊಸ ರೆಸ್ಟೋರೆಂಟಿಗೆ ಬಂದಿದ್ದೇವೆ. ನಮ್ಮ ಸ್ವೀಟ್ ಥಿಂಕ್ ಮಾಡ್ತಾ ಇದ್ದಾಳೆ ಏನು ಫುಡ್ ಆರ್ಡರ್ ಮಾಡೋದು ಅಂತೇಳಿ. ನನ್ನ ಫೇವ್ರೇಟ್ ನಿಮ್ಮೆಲ್ಲರಿಗೂ ಗೊತ್ತುಂಟಲ್ಲ, ಅದು ಹೇಳೋದಿಲ್ಲ, ನೋಡಿ ನೀವೇ. ಒಂದು ಹೊಸ ರೆಸ್ಟೋರೆಂಟಿಗೆ ಬಂದು ಹೊಸತ್ತು ಮೊನ್ನೆ ಓಪನಿಂಗ್ ಆಗಿದ್ದು, ಹಾಗೆ ನಾವು ಇವತ್ತು ಪಾದಾರ್ಪಣೆ ಮಾಡಿದ್ದೇವೆ. ಒಮ್ಮೆ ನೋಡಿ ಹೋಗುವ ಅಂತ, ಫುಡ್ ಎಲ್ಲ ಹೇಗೆ ಉಂಟು ಅಂತ, ಡಿಶ್ ಎಲ್ಲ ಹೇಗೆ ಉಂಟು ನೋಡಿ ಹೋಗುವ ಅಂತಲ್ಲ. ಕೊಳ್ಳು ಆಗಿದ್ದಾರೆ. ಒಂದು ಪಿಕ್ಕದಿ ಏನು ಮಕ್ಕಳೇ ನೋಡಿ ಸೆಲ್ಫಿ ತೆಗೆಯುವ. ಎಲ್ಲ ಆರ್ಡ್ರ್ ಎಲ್ಲ ಆಯಿತು. ರೊಟ್ಟಿ ತಗೊಂಡಿದ್ದೇವೆ, ಮತ್ತು
ಬಿರಿಯಾನಿ ಒಂದು ನೋಡುವ ಅಂತ ಇಲ್ಲಿ ಹೇಗೆ ಉಂಟು ಅಂತ ಫಸ್ಟ್ ಟೈಮ್ ಇಲ್ಲಿ ಟೇಸ್ಟ್ ಮಾಡೋದು. ಇಲ್ಲಿದೀಗ ಸ್ಟಾರ್ಟರ್ ಬಂದಿದೆ. ಸೊ ಈಗ ನಾನು ಇದನ್ನು ಟೇಸ್ಟ್ ಮಾಡ್ತಿದ್ದೇನೆ. ನೋಡಿ ನಾನು ಹೇಳ್ತಿದ್ದೀನಿ. ನಾನು ಟೇಸ್ಟ್ ಮಾಡ್ತಿದ್ದೆ ಒಳ್ಳೆ ಉಂಟು, ಕ್ರಿಪ್ಸಿಯಾಗಿ ಸೂಪರ್ ಉಂಟು. ಸ್ವಲ್ಪ ಕ್ರಿಪ್ಸಿಯಾಗಿ ಉಂಟು ಮತ್ತು ಎಂತ ಸ್ವಲ್ಪ ಅದು ಅಕ್ಕನ ತೋರಿಸಿ ಹೇಗೆ ಅಂತ ಸ್ವಲ್ಪ ಲೈಟ್ ಒಂಥರ ಅದು ಸ್ಪೈಸಸ್ ಎಲ್ಲ ಚೆಂದಾಗಿದೆ. ಸ್ವಾದವನ್ನು ಅನುಭವಿಸಿದ್ದೇನೆ. ಹಾಂ ಹಾಗೆ ಮತ್ತೆ ಇದೆಲ್ಲ ಆದಮೇಲೆ ನಾನು ಮತ್ತೆ ನೆಕ್ಸ್ಟ್ ಅಂತ ಬರ್ತದೆ ಆಗ ಅದನ್ನು ನಿಮಗೆ ತೋರಿಸ್ತೇನೆ. ಬಿರಿಯಾನಿ ಉಂಟು ನಾವು ಊಟ ಮಾಡ್ತಾ ಇರುವಾಗ ಚಿನ್ನು ಕೆಲವೆಲ್ಲ ವಿಷಯಗಳನ್ನು ಹೇಳಿದ್ಲು, ಹಾಗೆ ತುಂಬ ನಗು ಬರ್ತಾ ಇತ್ತು. ನಮ್ದು ಊಟ ಎಲ್ಲ ಆಯಿತು. ಫುಡ್ಡು ಅಷ್ಟೊಂದು ಗ್ರೇಟ್ ಇರಲಿಲ್ಲ. ನಾವು ಊಟ ಮಾಡ್ತಿರುವಾಗಲೇ ಒಬ್ರು ಐಡೆಂಟಿಫೈ ಮಾಡಿ ನಮ್ಮನ್ನು ನೋಡಿ ಬಂದು ಮಾತಾಡಿಸಿದ್ರು. ಆಮೇಲೆ ಹೇಳಿದ್ರು, ನಾವು ನಿಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ ಅಂತ ಹೇಳಿದ್ರು. ರೀಲ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಿದ್ದೀರಾ ಅಂತ ಹೇಳಿ ನಗುಮುಖದಿಂದ ಮಾತಾಡಿಸಿದ್ರು. ಅಷ್ಟೇ ಅಲ್ಲ, ಅವರ ಮೊಬೈಲಲ್ಲಿ ಕೂಡ ಸೆಲ್ಫಿ ಕ್ಲಿಕ್ ಮಾಡಿದ್ರು. ನೀನ್ ಮಾತಾಡಿ ಏನಾದ್ರು. ನೈಟ್ ಅಂತೂ ತುಂಬ ಒಳ್ಳೆಯ ನಿದ್ದೆ ಕೂಡ ಬಂತು. ನೆಕ್ಸ್ಟ್ ಡೇ ಮಾರ್ನಿಂಗ್ ಇಂದ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಅಕ್ಕಿ ವಡೆ ಮಾಡಿದ್ದೇವೆ. ಇದರ ರೆಸಿಪಿಯನ್ನು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ. ವಿಡಿಯೋ ನೋಡದವರು ಚೆಕ್ ಮಾಡಿ. ಓಕೆ. ನೆಕ್ಸ್ಟ್ 11:30ಗೆ ಎಗ್ ಬಾಯ್ಲ್ ಮಾಡಿ ಈ ರೀತಿ ಮಾಡಿ ಎಲ್ಲರೂ ರೆಗ್ಯುಲರ್ ಆಗಿ ತಿಂತೇವೆ. ಹೆಲ್ತಿಗೆ ಕೂಡ ತುಂಬಾ ಬೆಸ್ಟ್. ಮಧ್ಯಾಹ್ನದ ಲಂಚಿಗೆ ಮೀನು ತಂದಿದ್ದಾರೆ. ಮೀನು ಮಾಡ್ಬೇಕು, ಏನ್ ಮಾಡುದು ಅಂತ ನೋಡ್ತಾ ಇದ್ದೇನೆ. ಒಳ್ಳೆದುಂಟು. ಇದು ಸಿಲ್ವರ್ ಫಿಶ್, ತುಂಬಾ ಫ್ರೆಶ್ ಆಗಿ ಸಿಕ್ಕಿದೆ ನಮ್ಗೆ. ನಮ್ಮೆಲ್ಲರ ಫೇವ್ರೇಟ್ ಫಿಶ್ ಕೂಡ. ಇನ್ನು ಅಡಿಗೆ ಸ್ಟಾರ್ಟ್ ಮಾಡ್ತೇನೆ. ಹಸ್ಬೆಂಡಿಗೆ ಮಧ್ಯಾಹ್ನ ಡ್ಯೂಟಿಗೆ ಹೋಗ್ಲಿಕ್ಕೆ ಉಂಟು. ಹಸ್ಬೆಂಡ್ ಹೇಳಿದ್ರು ದಾಲ್ ತೋವೆ ಹಾಗೂ ಫಿಶ್ ಫ್ರೈ ಮಾಡು ಅಂತ. ಇದು ಬೇಗ ಆಗ್ತದಲ್ವಾ, ಸೊ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಓಕೆ ಫ್ರೆಂಡ್ಸ್, ನಾಳಿನ ವಿಡಿಯೋದಲ್ಲಿ ಸಿಗ್ತೇನೆ. ಹೊಸದಾಗಿ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಆದವರಿಗೆ ಕೂಡ ತುಂಬು ಹೃದಯದ ಧನ್ಯವಾದಗಳು. ಹಾಗೂ ವಿಡಿಯೋ ತಮ್ಮೆಲ್ಲರಿಗೂ ಕೂಡ ಇಷ್ಟವಾಗಿದ್ರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.